ಬಂಧುಗಳೇ, ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಜೆಡಿಎಸ್ನ ಮುಖಂಡರು, ನಮ್ಮ ಪ್ರಕಾಶ್ ಅವರು, ಬಿಜೆಪಿ ನನ್ನ ಆತ್ಮೀಯ ಹಿರಿಯ ಮುಖಂಡರೆಲ್ಲ ರೈತರಿದ್ದಾರೆ. ಇಲ್ಲಿ ಬಂದಿರುವಂತದ್ದು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಜನ ಕೇಳಿದ್ರು ನಾವು ಫ್ರೀ ಕೊಡ್ತೀವಿ, ಎಲ್ಲ ನೀವೇನ್ ಕೇಳಿದ್ರೆ ಅದು ಫ್ರೀ, ಕರೆಂಟ್ ಫ್ರೀ, ರೇಷನ್ ಫ್ರೀ, ಹಾಲು ಫ್ರೀ, ಎಲ್ಲ ಫ್ರೀ ಫ್ರೀ ಅಂತಿದ್ರು. 5 ಫ್ರೀಗಳನ್ನ ಕೊಟ್ಟಿದ್ರು. ಹೆಸರಿಗೆ ಅಷ್ಟೇ 5 ಫ್ರೀ. ಆ ಫ್ರೀ ಹೆಸರಲ್ಲಿ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡಿದ್ದಾರೆ. ಒಂದ್ ಕೈಯಲ್ಲಿ ಕೊಟ್ಟಿದ್ದು 1 ರೂಪಾಯಿ, ಕಿತ್ಕೊಂಡಿದ್ದು 2 ರೂಪಾಯಿ. ಇವತ್ತು ಹಾಲು ಕೂಡ ಹಾಲಾಲ ಹೋಗಿದೆ. ಹಾಲು ಕೂಡ ಹಾಲಾಲ 2 ಬಾರಿ, ಒಂದು ಸರಿ 3 ರೂಪಾಯಿ, ಈಗ ಮತ್ತೆ 2 ರೂಪಾಯಿ. ಕೇಳಿದ್ರೆ ಜಾಸ್ತಿ ಹಾಲು ಕೊಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮನೆ ಹತ್ರ ಬಂದು ಅರ್ಜಿ ಕೊಟ್ಟಿದ್ರು, ಜಾಸ್ತಿ ಹಾಲು ಕೊಡು 50. ಅದನ್ನು ಇಲ್ಲ, ಅದು ಬೋಗಸೆ ಪ್ಯಾಕೆಟ್ ಬಂದ್ಬಿಟ್ಟೈತಿ. ಈಗ ನಾನು ಹೇಳಿದೆ ಅವರಿಗೆ, ಆಯ್ತಪ್ಪ 50 ml ಕಡಿಮೆ ಮಾಡಿ ಅದನ್ನ 2 ರೂಪಾಯಿ ಕಡಿಮೆ ಮಾಡಿಕೊಡು, 50 ml ಕಡಿಮೆ ಮಾಡು, 2 ರೂಪಾಯಿ ಕಡಿಮೆ ಮಾಡು. ಅದಕ್ಕೆ ತಯಾರಿಲ್ಲ. ಇವತ್ತು ಹಾಲಿನ ದರ, ಮಕ್ಕಳು ಕುಡಿಯೋ ಹಾಲು ಅದು ದರ ಜಾಸ್ತಿ. ರಾತ್ರಿ ಏನೋ ಬೇಜಾರಾಯ್ತು ಅಂತೇಳಿ ಕೂಲಿ ನಾಲಿ ಮಾಡಿ, ಗಾರೆ ಕೆಲಸ ಮಾಡಿ, ಮಣ್ಣಿನ ಕೆಲಸ ಮಾಡಿ ಮನೆಗೆ ಹೋಗಿ ಏನೋ ಎಣ್ಣೆ ಕುಡಿಯೋಣ ಅಂತ ಹೇಳಿದ್ರೆ ಅದ್ರ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿ. 50 ರೂಪಾಯಿ ಒಂದು ಕ್ವಾರ್ಟರ್ಗೆ. ಎಷ್ಟಪ್ಪ? 40, 50. ಈಗ ನಮ್ಮ ನಾಯಕರು ಹೇಳ್ತಾ ಇದ್ರು, ಮತ್ತೆ 1ನೇ ತಾರೀಕಿಂದ ಮತ್ತೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಮತ್ತೆ 50 ರೂಪಾಯಿ, 100 ರೂಪಾಯಿ ಆಯ್ತಾಗ ಕ್ವಾರ್ಟರ್ಗೆ. 100 ರೂಪಾಯಿ, 200 ರೂಪಾಯಿ ಏನಾರ ಕ್ವಾರ್ಟರ್ಗಿದ್ರೆ ಅದು 300 ರೂಪಾಯಿ ಆಯ್ತು. 300 ರೂಪಾಯಿ ಇದ್ರೆ 350 ರೂಪಾಯಿ ಆಗ್ತೈತೆ. ಕಷ್ಟ ಬಿದ್ದು ಬಡವರಿಗೆ. ಆಮೇಲೆ ಎಣ್ಣೆ, 5 ml ಎಣ್ಣೆ ಇದೆಯಲ್ಲ, ಸಾಹುಕಾರ ಕುಡಿಯೋ ಎಣ್ಣೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಸಾಹುಕಾರು ಒಂದು ಬಾಟ್ಲಿಗೆ 10,000 20,000 ಇದೆಯಲ್ಲ ಒಂದು ಬಾಟ್ಲಿಗೆ, ಅದನ್ನ ಕಡಿಮೆ ಮಾಡಿದ್ದಾರೆ. ಆ ರೇಟ್ ಕಡಿಮೆ ಮಾಡಿದ್ದಾರೆ ಬಡವರು. ಯಾಕಂದ್ರೆ 2,000 ನಿಮ್ ಹೆಂಡತಿಗೆ 2,000 ಕೊಡ್ತೀರಲ್ಲಪ್ಪ, ಹೆಂಡತಿಗೆ 2,000 ಕೊಡ್ತೀರಿ, ಅದಕ್ಕೆ ನೀನ್ ಕೊಡು. ನೀನ್ ತಿಂಗಳ ಏನ್ ಕುಡಿತೀಯ? 1 ಕ್ವಾರ್ಟರ್ ಕುಡಿದ್ರೆ 1,800 ರೂಪಾಯಿ, 2 ಕ್ವಾರ್ಟರ್ ಕುಡಿದ್ರೆ 3,600 ರೂಪಾಯಿ, ಮನೇಲಿ 2 ಕುಡಿದ್ರೆ 6,000 ರೂಪಾಯಿ. ಕೊಡೋದೆಷ್ಟು? ಯಾರೇ ಕೇಳಿ ಕಾಂಗ್ರೆಸ್ ಅವ್ರ MLA ಮಂತ್ರಿನ ಏನ ಅದು ರೋಪು, 2,000 ಕೊಡಲ್ವ ನಿಮ್ಗೆ? ನಡಿ ಅಂತ ಜಾಸ್ತಿ. ಇನ್ನು ಬಸ್ ದರ ರೆಡಿ ಆಗಿದೆ, ಬಸ್ ಚಾರ್ಜ್ ಜಾಸ್ತಿ ಆಗ್ತದೆ. ಮುಂದೆ ಈ ಜಿಲ್ಲಾ ಪಂಚಾಯತಿ ಚುನಾವಣೆ ಏನಾರ ಕಾಂಗ್ರೆಸ್ ವೋಟ್ ಬಿದ್ದರೆ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಲ್ಲಿ ಏನಾರ ಕೋಲಾರದಲ್ಲಿ ಗೆದ್ರೆ, ರಾಜ್ಯದಲ್ಲಿ ಗೆದ್ರೆ ಮತ್ತೆ ಬಸ್ ದರ ಜಾಸ್ತಿ ಮಾಡ್ತಾರೆ. ಅವಳಿಗೆ ಕರೆದು ಅದೇನು ಹೇಳಿದ್ರಲ್ಲ, ಕರೆದು ಬೇಕಾಗಿದ್ದ ಸಿದ್ದರಾಮಯ್ಯವರೇ ನಿಮ್ಗೆ ವೇದಿಕೆ ಮೇಲೆ ನಿಮ್ ಮುಂದೆನೆ ನಿಮ್ ಯೋಗ್ಯತೆ ಸರಿ ಇಲ್ಲ, ನೀವು ಧರ್ಮಾತ್ಮರಲ್ಲ, ಇಳಿ ಅಂದ್ಮೇಲೆ ಮಾನ ಮರ್ಯಾದೆ ಇದ್ರೆ ಸಿದ್ದರಾಮಯ್ಯನವರು ಇಳಿದ ಅಲ್ಲೇ ಗ್ಯಾಸ್ ಇಂದ ಹಿಡಿದು ಹಂಗೆ ಓಡ್ಬೇಕಾ ಸೀದಾ ಮೇಲೆ. ಡಿ.ಕೆ. ಶಿವಕುಮಾರ್ ನಗರ ಕೂತಿದ್ರು ನೋಡಿದ್ರಲ್ಲ, ಕುಮಾರಸ್ವಾಮಿ ಹೆಂಗ ಹಾಕೋದು ಚಾಕು, ಅವ್ರು ಚಾಕು ಹಾಕೋದ್ರು, ಚೂರಿ ಹಾಕೋರು. ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ, ಲೂಟಿ ಮಾಡಕ್ ಕೇಳ್ಬಿಟ್ಟಿದ್ದಾರೆ. ನೋಡಿ, ಇನ್ ಮೇಲೆ ನೀವೇನಾರ 2,000 ರೂಪಾಯಿ ಅದು ಕೊಟ್ಟಿಲ್ಲ, 2 ತಿಂಗಳಿಂದ ಅದು ಬಂದಿಲ್ಲ. ಅಕ್ಕಿ ಕಾಸು 3 ತಿಂಗಳಿಂದ ಬಂದಿಲ್ಲ. ರೈತರ ಇವಾಗ ಹಸ್ಗಳು ಬಂದಿತ್ತು, ಹಸ್ಗಳು ಏನ್ ಬಂದಿತ್ತು ಅಂತ ಹೇಳಿದ್ರೆ, ನಮ್ಮ ಹೆಸರಲ್ಲಿ ದುಡ್ಡು ನೋಡ್ತಿದ್ದೀರಲ್ಲ, ಬಾಯಿ ಮುಚ್ಕೊಂಡು ನಮ್ಮ ಯಜಮಾನ ಕೊಡ್ರಿ. ಹಸ್ಗಳು ಬಂದಿದ್ದೇನ್ಗೆ ನಮ್ಮ ಹಾಲು ಕರೆದು, ಸರ್
ಸರ್ಕಾರ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಕೊಡಬೇಕು? 800 ಕೋಟಿ. ಕೋಲಾರ ನಂಬರ್ 1, ಕೋಲಾರ ಚಿಕ್ಕಬಳ್ಳಾಪುರ ನಂಬರ್ 1. ಹೈಯೆಸ್ಟ್ ದುಡ್ಡು ಕೋಲಾರ ಚಿಕ್ಕಬಳ್ಳಾಪುರ ಬರಬೇಕು. ಏನೋ ಸಬ್ಸಿಡಿ, ಹಾಲಿನ ಸಬ್ಸಿಡಿ 8 ತಿಂಗಳಾಯ್ತು ಈ ಮನೆ ಆಡು. ಈ ಮನೆಯವರ ಕಾಂಗ್ರೆಸ್ ಅವರು 8 ತಿಂಗಳಾಯ್ತು ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಕೇಳಿದ್ರೆ ಖಜಾನೆ ತುಂಬಾ ಹೋಗ್ತೈತೆ, ಸ್ವಲ್ಪ ಇದೆ ಖಜಾನೆ. ಕೊಡಪ್ಪ ರೈತರಿಗೆ, ಕೊಡಪ್ಪ 800 ಕೋಟಿ ಕೊಡ್ಬೇಕಲ್ಲ, ಕೊಡು. ಯಾಕೆ ಕೊಡ್ತಾ ಇಲ್ಲ? ನಾನು ಬಂದಿರೋದು ಮೇನ್ ಅದಕ್ಕೆ. ರೈತರ ಸಬ್ಸಿಡಿ ಹಣ ಇದೆ, ನಿಮ್ ಯೋಗ್ಯತೆ ಇದ್ರೆ, ನಿಮ್ ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಚಿಕೊಂಡು ಇಮಿಡಿಯೇಟ್ ಆಗಿ ಕೊಡಿ. ಈ ತಿಂಗಳೊಳಗಡೆ ಕೊಡಿ, ಈ ವಾರದಲ್ಲೇ ಕೊಡಿ. ಬಾಯಿ ಮುಚ್ಚಿಕೊಂಡು ರೈತರಿಗೆ ಕೊಡಿ. ರೈತರು ಸಂಕಷ್ಟದಲ್ಲಿದ್ದಾರೆ. ಸುಮಾರು 900 ಜನ ಈ ಮನೆಯವರ ಕಾಂಗ್ರೆಸ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರು. ಅದಕ್ಕೆ ಮಂತ್ರಿ ಹೇಳ್ತಾರೆ, ಕೃಷಿ ಅವರಿಗೆ ಮಂತ್ರಿ, ಆತ್ಮಹತ್ಯೆ ಮಾಡ್ಕೊಂಡಿರೋದು ದುಡ್ಡು ಬರ್ತೈತೆ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಯಾರ ನಂಬ್ತೀರ? ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ದುಡ್ಡು ಬರ್ತೈತೆ ಅಂತ 5 ಲಕ್ಷಕ್ಕೋಸ್ಕರ ಯಾವನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಮನೆ ಹಣ ಕಾಂಗ್ರೆಸ್ ಅವರಿಗೆ. ಇವತ್ತು ಕುಡಿಯೋ ನೀರು ಕರ್ನಾಟಕದಲ್ಲಿ ಸುಮಾರು 30 ಜನ ಸತ್ತಿದ್ದಾರೆ. ಇದುವರೆಗೂ 30 ಜನ ಕುಲುಷಿತ ನೀರು ಕುಡಿದು ಕಾಲರ ಬಂದು 30 ಜನ ಸತ್ತಿದ್ದಾರೆ. ಕುಡಿಯೋ ನೀರು ಕೂಡ ಯೋಗ್ಯತೆ ಇಲ್ಲ. ಸರ್ಕಾರ ಪ್ರಾಪರ್ ಇದೆ, ಹಣ ಇಲ್ಲ. ಕುಡಿಯೋ ನೀರು ಆರ್ಡಿಪಿಆರ್ ಇಲಾಖೆಯಲ್ಲಿ ಕುಡಿಯೋ ನೀರಿಗೂ ದುಡ್ಡಿಲ್ಲ. ಇವತ್ತು ಡೆಂಗ್ಯೂ ಬಂದಿದೆ, ಮರಣಾಂತಿಕ ಕಾಯಿಲೆ ಡೆಂಗ್ಯೂ. ಅದನ್ನು ಕೂಡ 100 ಜನ, ಇವತ್ತು 3-4 ಜನಕ್ಕೆ ಡೆಂಗ್ಯೂ ಬಂದಿದೆ. ಅದಕ್ಕೂ ಟ್ರೀಟ್ಮೆಂಟ್ ಕೊಡಕ್ಕೆ ಯೋಗ್ಯತೆ ಇಲ್ಲ. ಯಾರು ಹೇಳ್ತಾ ಇದ್ರು ಕೋಲಾರದಲ್ಲಿ ಬಂದಿದೆ ಅಂತ. ಇಡೀ ರಾಜ್ಯದಲ್ಲಿ ಮುಳುಬಾಗಿಲಲ್ಲಿ ಬಂದಿದೆ. ಇಡೀ ರಾಜ್ಯದಲ್ಲಿ ಮೊನ್ನೆ ನಾನು ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತೋಗಿದ್ದೆ. 6 ಜನ ಸತ್ತೋಗಿದ್ದೆ. ಡಿಸಿ ಕೇಳಿದೆ, ಯಾಕಪ್ಪ ಅಂದ್ರೆ, ಇಲ್ಲ ಸರ್, ಒಬ್ಬರು ಕಿಡ್ನಿ ಇತ್ತು, ಒಬ್ಬರಿಗೆ ಲಿವರ್ ಇತ್ತು, ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಒಬ್ಬರಿಗೆ ಲಂಗ್ಸ್ ಹೋಗಿತ್ತು ಅಂತ. ಇವ್ರ ಯೋಗ್ಯತೆಗೆ ಅಂದ್ರೆ 5 ಲಕ್ಷ ಕೊಡಬೇಕಾಗುತ್ತೆ, 5 ಲಕ್ಷ ಕೊಡಬೇಕಾಗುತ್ತೆ ಅಂತೇಳಿ ಈ ಸರ್ಕಾರ ಆ ಸಾವನ್ನು ಮುಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಇಷ್ಟು ದುರ್ಬಲ ಸರ್ಕಾರ. ಯೋಚನೆ ಮಾಡಿ, ಮುಂದೆ ಬರುವಂತ ತಾಲೂಕು ಜಿಲ್ಲಾ ಪಂಚಾಯಿತಿಯಲ್ಲಿ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕವನ್ನೇ ಲೂಟಿ ಮಾಡಿ ಅಲ್ಲಿ ರಾಹುಲ್ ಗಾಂಧಿಗೆ ATM ಮಾಡಿರ್ತಾರೆ. ಲೂಟಿ ಮಾಡಿ ATM ರಾಹುಲ್ ಗಾಂಧಿ. ಈ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಇದೆ. ಅವರಿಗೆ ಕಾಂಗ್ರೆಸ್ ಅವರಿಗೆ ಏನು ಬೇಕು? MLAಗಳು ದುಡ್ಡು ಕೇಳಿದ್ರೆ MLAಗಳು ರೋಪ್ ಹಾಕ್ತಾರೆ. DK ಶಿವಕುಮಾರ್ ಮಾನ ಮರ್ಯಾದೆ ಇಟ್ಕೊಂಡು ಮನೆಗಿರ್ಬೇಕು, ಆಚೆ ಬಂದು ಮಾತಾಡಕ್ಕಿಲ್ಲ ಅಂತ ಯಾರಿಗೆ? ಕಾಂಗ್ರೆಸ್ MLAಗಳಿಗೆ. ಇಡೀ ಕಾಂಗ್ರೆಸ್ MLAಗಳಿಗೆ ಸರ್ಕಾರ ಬೇಡ ಅಂತ ನಾವಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ. ಬಂಧುಗಳೇ, ಯೋಚನೆ ಮಾಡಿ. ಇವತ್ತು ಪ್ರತಿಭಟನೆಗೆ ನಾನು ಬಂದಿದ್ದೀನಿ ಕೋಲಾರದಲ್ಲಿ. ಈ ಭಾಗಕ್ಕೆ ನ್ಯಾಯ ಸಿಗಬೇಕು. ರೈತರ ಸಬ್ಸಿಡಿ ಹಣ 800 ಕೋಟಿ ರೈತರಿಗೆ ಜಮಾ ಆಗ್ಬೇಕು. ಏನು ಬೆಲೆ ಏರಿಕೆಯನ್ನ ಮಾಡಿದ್ದೀರಾ? ಕೂಡಲೇ ಹಿಂಗ್ ಪಡಿಬೇಕು ಬೆಲೆ ಏರಿಕೆ. ಇಲ್ಲಾಂದ್ರೆ ಹೇಳಿ, ನಾವು 2 ರೂಪಾಯಿ ಜಾಸ್ತಿ ಮಾಡಿದರೆ ಅಷ್ಟು ರೈತರು ಕೊಟ್ಬಿಡ್ತೀವಿ. ಹೇಳಿ ನಿಮ್ಗೆ ಯೋಗ್ಯತೆ.